ನಮಸ್ಕಾರ ರೈತ ಬಂದವರೇ, ಇವತ್ತಿನ ದಿನ ನಾವು ನಮ್ಮ ಕ್ರಿಯಾಜನ್ ಕಂಪನಿಯ ಉತ್ಪನ್ನಗಳನ್ನ ಬಳಸಿರುವಂತಹ ಪ್ರಗತಿಪರ ರೈತರೊಬ್ಬರ ತೋಟದಲ್ಲಿದ್ದೇವೆ. ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲನೇದಾಗಿ ತಮ್ಮ ಪರಿಚಯ. ನನ್ನ ಹೆಸರು ಲಿಂಗಮೂರ್ತಿ ಅಂತ HL. ನಂದು ಸಿರಿಗೆರೆ. ತೋಟ ಇರೋದು ಹೊಸರಂಗಾಪುರ ಗ್ರಾಮದಲ್ಲಿ. ಇದು 2 ಎಕರೆ ತೋಟ ಇದೆ. ಇನ್ನು 7 ವರ್ಷ, ಆದರೆ ನೀರು ಕಡಿಮೆ ಆಗಿರೋದ್ರಿಂದ ಹಿಂದೆ ಮುಂದೆ ಗಿಡ ಆಗಿದ್ದಾವೆ. ನಾವು ಕ್ರಿಯಾಜನ್ ಉತ್ಪನ್ನಗಳಾದ DNPಯನ್ನು ಬಳಸಿದ್ದೀವಿ, ಮತ್ತು ನಿಮ್ ಸ್ಪೆಷಲ್ ಬೇವಿನ ಹಿಂಡಿಯನ್ನು ಬಳಸಿದ್ದೀವಿ. ಅದಾದಮೇಲೆ PH50 ಬಳಸಿದ್ದೀವಿ. ಆಮೇಲೆ ಪ್ಲಾಂಟೇಶನ್ ಸ್ಪೆಷಲ್ ಬಳಸಿದ್ದೀವಿ. ಇವೆಲ್ಲ ಬಳಸಿರೋದ್ರಿಂದ ಈಗ ನಮ್ಮ ತೋಟ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ. ರೈತ ಬಾಂಧವರು ಈ ಒಂದು ಉತ್ಪನ್ನಗಳನ್ನು ಬಳಸ್ಬೋದು. ಇಷ್ಟ ಅಲ್ಲದೆ ನಾವು ಮೆಣಸಿನ ಗಿಡನೂ ಸಹ ಪ್ಲಾಂಟೇಶನ್ ಸ್ಪೆಷಲ್ಲು ಮತ್ತು PH50 ನಾವು ಬಳಸಿದ್ದೀವಿ. ಮೆಣಸಿನ ಗಿಡನೂ ಸಹ ಒಳ್ಳೆ ಇಳುವರಿ ಬಂದಿದೆ. 15,000 ಮೆಣಸಿನ ಗಿಡಕ್ಕೆ ನಮ್ಮ ರೇಟ್, ಹಣಕಾಸಿನ ರೇಟ್ ಲೆಕ್ಕದಲ್ಲೇ ಇದು ಕಾಯಿ ಇಳುವರಿ ಒಂದು ಎಷ್ಟು ಅಂದರೆ ಒಂದು 100 ಕ್ವಿಂಟಲ್ 120 ಕ್ವಿಂಟಲ್ಗಿನ ಮೇಲೆ ಜಾಸ್ತಿ ಬಂದಿದೆ. ಈಗ ಆಲ್ರೆಡಿ ಕನಿಷ್ಠ ಹರಿದ್ರೆ ಒಂದು 30ರಿಂದ 40 ಕ್ವಿಂಟಲ್ ಮೆಣಸಿನಕಾಯಿ ಸಿಗುತ್ತೆ. ಅಡಿಕೆನೂ ಸಹ ಒಳ್ಳೆ ಇಳುವರಿ ಬಂದಿದೆ. ಕಳೆದ ವರ್ಷ ಈ ಅದ್ವಾನದ ಮಳೆ ಆದರೂ ಈ ವರ್ಷ ಮಳೆ ಚೆನ್ನಾಗಾಗಿದೆ, ಕಾಯೆಲ್ಲ ಉದುರಿದೆ, ಆದರೂ ಚೆನ್ನಾಗಿ ಬಂದಿದೆ. ಉತ್ತಮವಾದ ಪ್ರಾಡಕ್ಟ್ಗಳು ರೈತ ಬಾಂಧವರು ಬಳಸ್ಬೋದು. ಕ್ರಿಯಾಜನ್ ಕಂಪನಿಯ DNP ಆಗಿರ್ಬೋದು, ಟೋಟಲ್ 20 ಆಗಿರ್ಬೋದು ಬಳಸಿದ್ದೀನಿ ಅಂತ ಹೇಳ್ತಿದ್ದೀರಿ. ಬಳಸೋದಕ್ಕಿಂತ ಮುಂಚೆ ಮತ್ತು ಬಳಸಾದ ನಂತರದಲ್ಲಿ ನಿಮಗೆ ಏನು ಡಿಫರೆನ್ಸನ್ನು ನೀವು ನಿಮ್ಮ ತೋಟದಲ್ಲಿ ನೋಡಿದ್ರಿ ಅಂತ ನಮ್ಮ ರೈತ ಬಾಂಧವರಿಗೆ ಹೇಳ್ಬೋದಾ? ಏನಾಗಿದೆ ಅಂದರೆ, ಬಳಸೋದಕ್ಕಿಂತ ಮುಂಚೆಗೂ ಬಳಸಿ ಆದಮೇಲೆ ಈ ಗಿಡ ಮರಗಳ ಆರೋಗ್ಯ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಇಳುವರಿ ಚೆನ್ನಾಗಿದೆ, ಎಲೆ ಹಸಿರಾಗಿರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಮುಂಚೆ ಎಷ್ಟು ಇಳುವರಿ ಬರ್ತಿತ್ತು ಅಥವಾ ಈಗ ಎಷ್ಟು ಇಳುವರಿ ಬರ್ತಿದೆ, ಏನಾದರೂ ಡಿಫ್ರೆನ್ಸ್ ಹೇಳ್ಬೋದಾ? ಇಲ್ಲ, ಮುಂಚೆ ನಾವು ಪ್ರತಿ ವರ್ಷ ಮೆಣಸಿನ ಗಿಡ ಅದನ್ನೆಲ್ಲ ಬೆಳೆದಾಗ ಮೆಣಸಿನ ಗಿಡ ಕಡಿಮೆ ಇಳುವರಿ ಇತ್ತು. ಈ ವರ್ಷ ಚೆನ್ನಾಗಿ ಬಂದಿದೆ. ಆಮೇಲೆ ಅಡಿಕೆನೂ ಸಹ ಹಿಂದಿನ ವರ್ಷ ಕಡಿಮೆ ಆಗಿತ್ತು, ಈ ವರ್ಷ ಚೆನ್ನಾಗಾಗಿದೆ. ಸರ್, ಇಷ್ಟೊತ್ತು ತಮ್ಮ ತೋಟದ ಬಗ್ಗೆ ಮತ್ತು ತಮ್ಮ ಬಗ್ಗೆ, ಕ್ರಿಯಾಜನ್ ಉತ್ಪನ್ನಗಳ ಒಂದು ಬೆನಿಫಿಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ ಸರ್. ನಮಸ್ಕಾರ.